ದೇವರ ಹೆಸರಲ್ಲಿ ಲೂಟಿ. ಬಿಜೆಪಿಯ ಅಸಲಿ ಮುಖವಾಡ ಬಯಲು. ಹನುಮಂತನಿಗೆ ಅವಮಾನಿಸಿದ ಬಿಜೆಪಿ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಭಾರತೀಯ ಸಂಸ್ಕೃತಿಯಲ್ಲಿ ಧರ್ಮ ಮತ್ತು ದೈವ ಭಕ್ತಿಗೆ ಅತ್ಯುನ್ನತ ಸ್ಥಾನ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಲಾಭಕ್ಕಾಗಿ ಧರ್ಮವನ್ನ, ದೇವತೆಗಳನ್ನ ಬಳಸಿಕೊಳ್ಳುವಂತಹ ಪ್ರವೃತ್ತಿ ಮಿತಿಮೀರ್ತಾ ಇದೆ. ಇದಕ್ಕೆ ಜೀವಂತ ಸಾಕ್ಷಿಯಂತೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಈಗ ಮುನ್ನೆಲೆಗೆ ಬಂದಿದೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಅವರು ಲಕ್ನೋಗೆ ಆಗಮಿಸಿದ ಸಂದರ್ಭದಲ್ಲಿ ಅವರನ್ನ ಸ್ವಾಗತಿಸೋಕೆ ಹನುಮಂತನ ವೇಷ ಧರಿಸಿದ ವ್ಯಕ್ತಿಯೊಬ್ಬನನ್ನ ಅವರ ವಾಹನದ ಮುಂದೆ ರಸ್ತೆಯಲ್ಲಿ ನೃತ್ಯ ಮಾಡಿಸಲಾಗ್ತಾ ಇದೆ. ಅತ್ಯಂತ ವಿಷಾದನೀಯ ಸಂಗತಿ ಅಂತಂದ್ರೆ ಆ ವೇಷಧಾರಿ ಭಗವಾನ್ ಬಜರಂಗ್ ಬಲಿಯ ಸಂಕೇತವಾಗಿರಬೇಕಾದಂತ ಗಧೆಯ ಬದಲಾಗಿ ಬಿಜೆಪಿಯ ರಾಜಕೀಯ ಧ್ವಜವನ್ನ ಹಿಡಿದು ನಾಯಕರ ಕಾರಿನ ಮುಂದೆ ಕುಣಿತಾ ಇದ್ದಾನೆ. ಇದು ಸಾಂಪ್ರದಾಯಿಕ ಭಕ್ತಿನ ಅಥವಾ ಅಧಿಕಾರದ ಮದದಲ್ಲಿ ದೇವರಿಗೆ ಮಾಡ್ತಾ ಇರುವಂತಹ ಅವಮಾನನ ಅನ್ನೋ ಪ್ರಶ್ನೆ ಈಗ ಪ್ರತಿಯೊಬ್ಬ ನಿಜವಾದ ಭಕ್ತನ ಮನಸ್ಸಲ್ಲಿ ಮೂಡ್ತಾ ಇದೆ. ಈ ಘಟನೆ ಬಿಜೆಪಿಯ ನಾಯಕರ ಭಗವಂತನ ಮೇಲಿನ ನಂಬಿಕೆ ಮತ್ತು ಅವರ ನೈಜತೆಯ ಪ್ರಮಾಣ ಎಷ್ಟು ಅನ್ನೋದನ್ನ ಇಡೀ ದೇಶಕ್ಕೆ ಬಹಿರಂಗಪಡಿಸಿದೆ. ಬಿಜೆಪಿ ಸದಸ್ಯರು ಪ್ರತಿ ಹೆಜ್ಜೆಯಲ್ಲೂ ದೇವರನ್ನ ತಮ್ಮ ರಾಜಕೀಯ ಲಾಭಕ್ಕಾಗಿ ಅವಮಾನಿಸಿದ್ದಾರೆ ಅನ್ನೋದಕ್ಕೆ ಈ ರ್ಯಾಲಿನೇ ಸಾಕ್ಷಿ. ಇವರು ಭಗವಾನ್ ಹನುಮಂತ ಮತ್ತು ಶ್ರೀರಾಮಚಂದ್ರನನ್ನ ದೇವರಂತೆ ಪರಿಗಣಿಸ್ತಾ ಇಲ್ಲ ಅನ್ನೋ ಭಾವನೆ ಮೂಡ್ತಾ ಇದೆ. ಇವರ ಪಾಲಿಗೆ ರಾಮ ಮತ್ತು ಹನುಮಂತ ಕೇವಲ ಚುನಾವಣೆಗಳನ್ನ ಗೆಲ್ಲುವ, ಅಧಿಕಾರವನ್ನ ಹಿಡಿಯುವ ಮತ್ತು ಸಂಪತ್ತನ್ನ ಗಳಿಸುವ ರಾಜಕೀಯ ಸಾಧನಗಳಷ್ಟೇ ಆಗಿ ಉಳಿದೋಗ್ಬಿಟ್ಟಿದ್ದಾರೆ. ದೈವಿಕ ಶಕ್ತಿಯನ್ನ ಅಗೌರವಿಸೋಕೆ ಇವರು ಕಿಂಚಿತ್ತು ಹಿಂಜರಿಯೋದಿಲ್ಲ ಅನ್ನೋದನ್ನ ಈ ದೃಶ್ಯಗಳು ಸಾಬೀತುಪಡಿಸುತ್ತೆ. ಬಿಜೆಪಿ ನಾಯಕ ನಿತಿನ್ ನಬೀನ್ ಅವರು ತಮ್ಮನ್ನ ಭಗವಾನ್ ಹನುಮಂತನಿಗಿಂತಾನು ದೊಡ್ಡವರು ಅಂತ ಪರಿಗಣಿಸ್ತಿದಾರಾ ಏನ್ ಕತೆ? ಯಾಕಂತಂದ್ರೆ ಒಬ್ಬ ರಾಜಕಾರಣಿಯ ಸ್ವಾಗತಕ್ಕಾಗಿ ದೇವರ ವೇಷಧಾರಿಯನ್ನ ತಂದು ತನ್ನ ವಾಹನದ ಮುಂದೆ ತನ್ನದೇ ಪಕ್ಷದ ಧ್ವಜದ ಪಕ್ಕದಲ್ಲಿ ನೃತ್ಯ ಮಾಡುವಂತೆ ಮಾಡೋದು ಎತ್ತ ಅಪಹಾಸ್ಯ ಅಲ್ವಾ? ಧರ್ಮದ ರಕ್ಷಕರು ಅಂತ ಬೀಗುವಂತ ಇವರ ಅಹಂಕಾರದ ಪರಮಾವಧಿ ಇದು. ಸೊ ಈ ರೀತಿಯ ಧರ್ಮದ ರಾಜಕೀಕರಣ ಹೀಗೇನೆ ಮುಂದುವರೆದ್ರೆ ಮುಂದೊಂದು ದಿನ ಬಿಜೆಪಿ ಅಸಲಿ ಹಿಂದೂ ಧರ್ಮದ ಸನಾತನ ಮೌಲ್ಯಗಳನ್ನ ಸಂಪೂರ್ಣವಾಗಿ ಕೆಡವಿ ಅದರ ಜಾಗದಲ್ಲಿ ಹೊಸದಾದ ಬಿಜೆಪಿ ಧರ್ಮವನ್ನ ದೇಶದ ನಾಗರಿಕರ ಮೇಲೆ ಹೇರತ್ತೆ ಅನ್ನೋ ಆತಂಕ ಸೃಷ್ಟಿಯಾಗಿದೆ. ಇವರ ಸಿದ್ಧಾಂತದ ಪ್ರಕಾರ ಭವಿಷ್ಯದಲ್ಲಿ ಇವರು ತಮ್ಮ ರಾಜಕೀಯ ನಾಯಕರನ್ನೇ ದೇವರುಗಳು ಅಂತ ಘೋಷಿಸಿದ್ರೂ ಅಚ್ಚರಿ ಇಲ್ಲ. ಈ ನಾಯಕರಿಗಾಗಿನೇ ಭವ್ಯ ದೇವಾಲಯಗಳನ್ನು ನಿರ್ಮಿಸಿ ದೇಶದ ಸಾಮಾನ್ಯ ನಾಗರಿಕರು ಆ ರಾಜಕಾರಣಿಗಳನ್ನ ಪೂಜಿಸುವಂತೆ ಬಲವಂತ ಮಾಡೋ ಕಾಲ ದೂರ ಇಲ್ಲ. ಧರ್ಮವನ್ನ ಕೇವಲ ವ್ಯಕ್ತಿ ಪೂಜೆಯನ್ನಾಗಿ ಪರಿವರ್ತಿಸುವ ಇವರ ನಡವಳಿಕೆ ಹಿಂದೂ ಧರ್ಮದ ವಿಶಾಲವಾದ ತತ್ವಗಳಿಗೆ ಮತ್ತು ಆಧ್ಯಾತ್ಮಿಕತೆಗೆ ಬಡಿತಾ ಇರುವಂತಹ ದೊಡ್ಡ ಕೊಡಲಿ ಪೆಟ್ಟು. ದೇವರ ಹೆಸರನ್ನೇ ವೋಟ್ ಬ್ಯಾಂಕ್ ಮಾಡ್ಕೊಂಡಿರುವಂತಹ ಇವರ ಲೂಟಿ ಮತ್ತು ಭ್ರಷ್ಟಾಚಾರ ಕೇವಲ ರಸ್ತೆಗಳ ರ್ಯಾಲಿಗೆ ಸೀಮಿತವಾಗಿಲ್ಲ. ಅದು ಭಕ್ತರ ಶ್ರದ್ಧಾ ಕೇಂದ್ರಗಳಾದ ದೇವಸ್ಥಾನಗಳಿಗೂ ವ್ಯಾಪಿಸಿದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ದೇಶದ ಕೋಟ್ಯಾಂತರ ಭಕ್ತರು ತಮ್ಮ ಕಷ್ಟದ ಹಣದಿಂದ ನೀಡಿದ ದೇಣಿಗೆಯನ್ನ ಬಳಸಿ ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮ ಮಂದಿರವನ್ನು ನಿರ್ಮಿಸಲಾಯಿತು. ಆದರೆ ರಾಜಕೀಯ ಲಾಭಕ್ಕಾಗಿ ಚುನಾವಣೆಗೂ ಮೊದಲೇ ಅತ್ಯಂತ ಅವಸರದಲ್ಲಿ ಅಪೂರ್ಣವಾಗಿದ್ದ ಮಂದಿರವನ್ನು ಉದ್ಘಾಟಿಸಲಾಯಿತು. ಇದರ ಪರಿಣಾಮ ಏನಾಯಿತು? ಉದ್ಘಾಟನೆಯಾದ ಮೊದಲ ಮಳೆಗೆ ರಾಮ ಮಂದಿರದ ಗರ್ಭಗುಡಿಯ ಛಾವಣಿ ಸೋರೋಕೆ ಶುರುವಾಯಿತು. ಅಷ್ಟೇ ಅಲ್ಲ, ಇಡೀ ಅಯೋಧ್ಯೆಯನ್ನ ಅಂತಾರಾಷ್ಟ್ರೀಯ ಮಟ್ಟದ ನಗರವನ್ನಾಗಿ ಮಾಡ್ತೇವೆ ಅಂತ ಹೇಳಿ ನಿರ್ಮಿಸಿದ ಕೋಟ್ಯಾಂತರ ರೂಪಾಯಿಗಳ ರಸ್ತೆಗಳು ಮೊದಲ ಮಳೆಗೆ ಕಿತ್ತೋಗಿ ಕುಸಿದು ಬಿದ್ವು. ಇದು ಕೇವಲ ಕಳಪೆ ಕಾಮಗಾರಿಯಲ್ಲ, ಬದಲಿಗೆ ಪ್ರಭು ಶ್ರೀರಾಮನ ಹೆಸರಲ್ಲಿ ನಡೆದ ದೊಡ್ಡ ಲೂಟಿ, ಭ್ರಷ್ಟಾಚಾರ. ಇಷ್ಟು ಸಾಲದು ಅಂತ ಭಕ್ತರು ಕೊಟ್ಟ ಕೋಟಿ ಕೋಟಿ ದೇಣಿಗೆಯನ್ನು ಬಿಡದೆ ಕೋಟಿ ಕೋಟಿ ಭಕ್ತರ ಹಣವನ್ನ ಲೂಟಿ ಮಾಡಲಾಯಿತು. ಸುಮಾರು 5,000 ಕೋಟಿಯಷ್ಟು ಲೂಟಿಯಾಗಿದೆ ಅನ್ನೋ ಆರೋಪ ಇದೆ. ಸೊ ಇದೇ ಕಥೆ ಪವಿತ್ರ ಬದರಿನಾಥ್ ಧಾಮದಲ್ಲೂ ಸಹ ಮುಂದುವರೆದಿದೆ. ಹೌದು, ಉತ್ತರಾಖಂಡ್ನ ಪ್ರಸಿದ್ಧ ಬದರಿನಾಥ್ ದೇವಾಲಯದಲ್ಲಿ ಭಕ್ತರು ದೇವರಿಗೆ ಸಮರ್ಪಿಸಿದ ಕಾಣಿಕೆ ಹಣವನ್ನ ಕಳವು ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದ್ದು, ಇದು ಭಕ್ತರ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ. ಬದರಿನಾಥ್ ಕೇದಾರ್ನಾಥ್ ಮಂದಿರ ಸಮಿತಿಯ ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿಯೇ ಈ ಕೃತ್ಯ ಎಸಗಿದ್ದಾನೆ ಅಂತ NGO ಒಂದು ಗಂಭೀರ ದೂರನ್ನು ದಾಖಲಿಸಿದೆ. ಧಾಮದ ಆಡಳಿತ ಮಂಡಳಿಯ ಉನ್ನತ ಮಟ್ಟದ ಅಧಿಕಾರಿಯೇ ಇಂತಹ ಭ್ರಷ್ಟಾಚಾರ ಮತ್ತು ಕಳವು ಕೃತ್ಯದಲ್ಲಿ ಭಾಗಿಯಾಗಿರುವ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿರುವಂತಹ ಉನ್ನತಾಧಿಕಾರಿಗಳು ಪ್ರಕರಣದ ಸತ್ಯಾಸತ್ಯತೆಯನ್ನು ಹೊರತರೋಕೆ ತನಿಖೆಗೆ ಆದೇಶಿಸಿದ್ದಾರೆ. ದೇವರ ಹೆಸರಲ್ಲಿ ಬರುವಂತಹ ಕಾಣಿಕೆ ಹಣವನ್ನೂ ಬಿಡದೆ ಲೂಟಿ ಮಾಡ್ತಾ ಇರುವಂತಹ ಇಂತಹ ಘಟನೆಗಳು ಧಾರ್ಮಿಕ ಕ್ಷೇತ್ರಗಳ ಪಾವಿತ್ರ್ಯತೆಗೆ ಧಕ್ಕೆ ತರ್ತಾ ಇದ್ದು, ತನಿಖೆಯಿಂದ ಸತ್ಯ ಹೊರಬರಬೇಕಾಗಿದೆ.
ಇಡೀ ಪುರಾತನ ದೇವಸ್ಥಾನಗಳ ಪಾವಿತ್ರ್ಯತೆಯನ್ನೇ ಬಿಜೆಪಿ ತಮ್ಮ ಸ್ವಾರ್ಥಕ್ಕಾಗಿ ಲೂಟಿ ಮಾಡ್ತಾ ಇದೆ. ಬಿಜೆಪಿಗೆ ಹಿಂದೂ ಧರ್ಮ ಅನ್ನೋದು ಕೇವಲ ಒಂದು ವೋಟ್ ಬ್ಯಾಂಕ್ ಮಾತ್ರ ಅನ್ನೋದನ್ನ ಇವರ ಇಂಥ ನಡವಳಿಕೆಗಳೇ ದಿನೇ ದಿನೇ ದೇಶದ ಜನತೆಯ ಮುಂದೆ ಪ್ರೂವ್ ಮಾಡ್ತಾ ಇದೆ. ಚುನಾವಣೆ ಸಮಯದಲ್ಲಿ ಹಿಂದೂಗಳ ಭಾವನೆಗಳನ್ನು ಕೆರಳಿಸಿ ದೇವರ ಹೆಸರಲ್ಲಿ ಮತ ಕೇಳೋ ಇವರು ಚುನಾವಣೆ ಮುಗಿದ ತಕ್ಷಣ ಅದೇ ದೇವರನ್ನ ತಮ್ಮ ಮೆರವಣಿಗೆಗಳಲ್ಲಿ ನೃತ್ಯ ಮಾಡಿಸೋ ಮೂಲಕ ಅಗೌರವಿಸ್ತಿದ್ದಾರೆ. ಧರ್ಮದ ನಿಜವಾದ ಸಾರ, ನೈತಿಕತೆ, ಪ್ರಾಮಾಣಿಕತೆ ಮತ್ತು ಭಕ್ತಿ ಇವರಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಬದಲಿಗೆ ಅಧಿಕಾರವನ್ನು ಉಳಿಸ್ಕೊಳ್ಳುವಂಥ ಧರ್ಮವನ್ನ ಒಂದು ದಾಳವಾಗಿ ಬಳಸ್ಕೊಳ್ತಿದ್ದಾರೆ. ಒಂದ್ ಕಡೆ ದೇವಸ್ಥಾನಗಳ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿಗಳ ಲೂಟಿ, ಮತ್ತೊಂದು ಕಡೆ ರಾಜಕೀಯ ರ್ಯಾಲಿಗಳಲ್ಲಿ ದೇವರಿಗೆ ಬಹಿರಂಗವಾಗಿ ಅವಮಾನ. ಈ ಎಲ್ಲಾ ಬೆಳವಣಿಗೆಗಳು ಇವರ ನಕಲಿ ಹಿಂದುತ್ವದ ಮುಖವಾಡವನ್ನ ಕಳಚಿ ಹಾಕಿದೆ. ರಾಜಕೀಯ ರ್ಯಾಲಿಗಳಲ್ಲಿ ದೈವಿಕ ಸಂಕೇತಗಳನ್ನ ಕೇವಲ ಪ್ರಚಾರದ ದಾಳವಾಗಿ ಬಳಸ್ಕೊಳ್ತಾ ಇರುವಾಗ ಸದಾ ಧರ್ಮದ ಹೆಸರಲ್ಲಿ ಧ್ವನಿ ಎತ್ತುವಂತ ಕಟು ಸನಾತನಿ ಹಿಂದೂವಾದಿಗಳಾಗ್ಲಿ ಅಥವಾ ಅಂಧಭಕ್ತರಾಗ್ಲಿ ಮೌನಕ್ಕೆ ಶರಣಾಗಿರೋದು ಅವರ ಆಸ್ಥೆ ಮತ್ತು ಧಾರ್ಮಿಕ ಭಾವನೆಗಳ ನೈಜತೆಯನ್ನ ಪ್ರಶ್ನಿಸುವಂತೆ ಮಾಡಿದೆ. ಧರ್ಮವನ್ನ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಸೀಮಿತಗೊಳಿಸಿರುವಂತಹ ಕಳಪೆ ಮನಸ್ಥಿತಿ ಜನ ತಮ್ಮ ರಾಜಕೀಯ ಸಿದ್ಧಾಂತವನ್ನ ಒಪ್ಪದವರನ್ನ ದೇಶದ್ರೋಹಿಗಳಂತೆ ಅಥವಾ ಅನ್ಯ ಧರ್ಮೀಯರಂತೆ ಬಿಂಬಿಸೋಕೆ ಹಿಂಜರಿಯೋದಿಲ್ಲ. ಇಂದು ತಮ್ಮದೇ ಪಕ್ಷದ ಧ್ವಜ ಹಿಡಿದು ನೃತ್ಯ ಮಾಡುವಾಗ ದೇವರಂತೆ ಕಾಣುವ ಅದೇ ಮಗು ಅಥವಾ ಆ ಒಬ್ಬ ವ್ಯಕ್ತಿ ನಾಳೆ ಪ್ರಜಾಪ್ರಭುತ್ವದ ಹಕ್ಕನ್ನ ಬಳಸಿ ಪ್ರಶ್ನೆ ಮಾಡಿದ್ರೆ ಇದೇ ರಾಜಕೀಯ ಹಿತಾಸಕ್ತಿಗಳು ಆತನನ್ನ ತಕ್ಷಣವೇ ಹಿಂದೂ ವಿರೋಧಿ ಅಥವಾ ಮುಸಲ್ಮಾನ್ ಅಂತ ಘೋಷಿಸಿ ಬಿಡುವಷ್ಟು ಮಟ್ಟಿಗೆ ಇವರ ಧಾರ್ಮಿಕ ನಿಷ್ಠೆ ಸಂಕುಚಿತ ಮತ್ತು ಸ್ವಾರ್ಥದಿಂದ ಕೂಡಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.